ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಹೊಸದಾಳಿ ಎದೆಯಲಿ ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಂದ್ರೆ, ಇವತ್ತೊಂದು ಮೋಸ್ಟ್ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳ್ಬೋದು. ತುಂಬ ಜನಕ್ಕೆ ತುಂಬ ಇದು ಯೂಸ್ ಆಗುತ್ತೆ ಆ್ಯಂಡ್ ಇದು ಒಂಥರ ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ, ಇವಾಗ ಹೆಂಗಿದ್ರು ನಿಮಗೆ ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಸೇಲ್ ನಡೀತಾ ಇದೆ ಅಲ್ವಾ. ಸೊ ಅಮೆಝಾನಲ್ಲೂ ಕೂಡ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನಡೀತಾ ಇದೆ. ಸೊ ಈ ಥರ ಏನು ಮಾಡಿ ಅಂದರೆ, ಕೆಲವೊಂದು ಪ್ರಾಡಕ್ಟ್ಸ್ನ ನೀವು ತೊಗೋಬೇಕು, ತುಂಬಾ ಕಾಸ್ಟ್ಲಿ ಇರುವಂಥ ಪ್ರಾಡಕ್ಟ್ಸು ತೊಗೋಬೇಕು ಅಂತಂದರೆ ಸೇಲ್ಗೆ ವೆಯ್ಟ್ ಮಾಡಿ. ಸುಮ್ಮನೆ ಏನಕ್ಕೆ ಆ ಒಂದು ಪ್ರಾಡಕ್ಟ್ ಮೇಲೆ ನಾವು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಾನು ತೊಗೋಬೇಕು ಅಂತಂದಾಗ ಈ ಥರ ನೀವು ಸೇಲ್ಗೆ ವೆಯ್ಟ್ ಮಾಡಿಬಿಟ್ಟು ತೊಗೋಬೋದು. ತುಂಬ ಒಂದು ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ನಮಗೆ. ಸೊ ಇದು ಬಿಗ್ ಬಿಲಿಯನ್ ಡೇಸ್ ಬಗ್ಗೆ, ಫ್ಲಿಪ್ಕಾರ್ಟ್ ಬಗ್ಗೆ ನಾನು ಇವತ್ತೊಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ, ಇವಾಗ ನೀವೇನು ಮಾಡ್ತೀರಂದರೆ, ಬಿಗ್ ಬಿಲಿಯನ್ ಡೇಸ್ ಸ್ಟಾರ್ಟ್ ಆಗಿದೆ, 23ಇಂದನೇ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಸುಮಾರಷ್ಟು ಜನ ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅವ್ರಿಗೆ ಬೇಕಾಗಿರುತ್ತಲ್ವ, ಸೊ ಹೋಗ್ಬಿಟ್ಟು ಸರ್ಚ್ ಮಾಡಿಬಿಟ್ಟು ನೋಡ್ತಾರೆ ಆ್ಯಂಡ್ ಒಂದು ಆಫರ್ ರೇಟಿಗೆ ಹಾಕಿರ್ತಾರಲ್ವ. ಸೊ ಅವಾಗ ಅದನ್ನು ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ತೀರಾ. ಸೊ ನೀವು ಆ ಥರ ಮಾಡಿದರೂ ಕೂಡ ನಿಮಗೆ ಸ್ವಲ್ಪ ಒಂದಿಷ್ಟು ಡಿಸ್ಕೌಂಟ್ ಸಿಗ್ಬೋದು ಅಂತ ಹೇಳ್ತೀನಿ. ರಿಯಲ್ ಪ್ರೈಸ್ಗಿಂತ ಜಾಸ್ತಿ ಡಿಸ್ಕೌಂಟ್ ನಿಮಗೆ ಈ ಥರ ಮಾಡೋದ್ರಿಂದ ಸಿಗೋದಿಲ್ಲ ಅಂತ ಹೇಳ್ತೀನಿ. ಸೊ ನಿಮಗೆ ಹೇಗೆ ನೀವು ಪರ್ಚೇಸ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು ಅಂತಂದರೆ ನಾನು ತೋರಿಸ್ತೀನಿ. ಪಕ್ಕದಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ನಾನು ಹಾಕ್ತೀನಿ. ಸೊ ನೀವೇನು ಮಾಡಿ, ಫ್ಲಿಪ್ಕಾರ್ಟ್ನ ಓಪನ್ ಮಾಡಿಬಿಟ್ಟು ಕೆಳಗಡೆ ಹೋದಾಗ ಅಲ್ಲಿ ನಿಮಗೆ ಏನಂತ ಡೀಲ್ಸ್ ಅಂತ ಸಿಗುತ್ತೆ ನೋಡಿ. ಡೀಲ್ಸಲ್ಲಿ ನಿಮಗೆ ಒಂದು ಲಾಕ್ ಹಾಕಿದ್ದು ಟೈಪು ಡೀಲ್ಸ್ ಸಿಗುತ್ತೆ. ಲೈಕ್ 10 to 11 o'clock, 11 to 12 o'clock, 12 to 1 o'clock ಈ ಥರ ನಿಮಗೆ ಡೀಲ್ಸ್ ಹಾಕಿರ್ತಾರೆ ನೋಡಿ. ಆ ಒಂದು ಡೀಲ್ಸಲ್ಲಿ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ 10 to 11 ಅಂತಂದಾಗ ಕುರ್ತೀಸ್ ಅಂತ ಹಾಕಿರ್ತಾರೆ. ಸೊ ಕುರ್ತೀಸ್ ಮೇಲೆ ಆಫರ್ ಬಿಡ್ತಾ ಇದ್ದೀವಿ ನಾವು 10 to 11. ಸೊ ನೀವು 10 to 11 ಅನ್ನೋ ಒಂದು ಟೈಮ್ಗೆ ನೀವು ವೇಟ್ ಮಾಡಬೇಕು, ನೋಡಬೇಕು. ನೀವು ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಡೀಲ್ಸಲ್ಲಿ ಯಾವುದು ಯಾವಾಗೆಲ್ಲ ಆಫರ್ ಇದೆ ಅಂತ ನೋಡ್ಕೋಬೇಕು. ಸೊ ನೋಡಿಬಿಟ್ಟು ನೀವು ಅದು ಡೀಲ್ 10 to 11 ಅಂದರೆ ಎಕ್ಸಾಕ್ಟ್ಲಿ ನೀವು 10 o'clock ಹೋಗ್ಬಿಟ್ಟು ಚೆಕ್ ಮಾಡಿ. ಅವಾಗ ಆ ಡೀಲ್ಸ್ನ ಚೆಕ್ ಮಾಡಿದಾಗ ನೀವು ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ಬೋದು. ತುಂಬಾ ಅಫೋರ್ಡೆಬಲ್ ರೇಟು. ನೀವು ಹೋಗ್ಬಿಟ್ಟು ಸುಮ್ಮನೆ ಸರ್ಚ್ ಮಾಡಿ ನೋಡೋಕ್ಕಿಂತನೂ ಈ ಥರ ನೀವು ಡೀಲ್ಸಲ್ಲಿ ಚೆಕ್ ಮಾಡಿದಾಗ ತುಂಬ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಕಡಿಮೆಗೆ ಹಾಕಿರ್ತಾರೆ, ಯಾಕಂದರೆ ಜಸ್ಟ್ ಅವಾಗೆ ಡೀಲ್ ಬಿಟ್ಟಿರೋದ್ರಿಂದ ಬೇಗ ನೀವು ಆವಾಗ ನೀವು ಆರ್ಡರ್ನ ಪ್ಲೇಸ್ ಮಾಡಿಬಿಡೋದು ಅಂತ ಹೇಳ್ತೀನಿ. ಸೊ ನಾನು ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ನಿನ್ನೆ ಏನಾಗಿತ್ತು ಅಂದರೆ, ಕುರ್ತಾಸ್ನೆಲ್ಲ ನಾನು ನೋಡ್ತಾ ಇದ್ದೆ. ಸೊ ಕುರ್ತಾಸ್ ಮೇಲೆ ಲೈಕ್ 2 to 3 o'clock ಏನೋ ಇಟ್ಬಿಟ್ಟಿದ್ರು ನೋಡಿ ಆಫರ್ನ. ಸೊ ಕುರ್ತಾಸ್ ಮೇಲೆ ಇತ್ತು ಅಂತ ಅಂದ್ಕೊಂಡ್ಬಿಟ್ಟು ಹೋಗಿ ತೆಗೆದು ನೋಡಿದೆ. ಜಸ್ಟ್ 99ಗೆ ಟಾಪ್ಸು, ಕುರ್ತಾ ಸೆಟ್ ಅಲ್ಲ, ಜಸ್ಟ್ ಟಾಪ್ಸ್ ಅಷ್ಟೇ. ಲೈಕ್ ಶಾರ್ಟ್ ಟಾಪ್ಸ್ ಇರ್ಬೋದು, ಲಾಂಗ್ ಟಾಪ್ಸ್ ಇರ್ಬೋದು, ಎಲ್ಲ ಜಸ್ಟ್ ನಿಮಗೆ 99ಗೆ ಎಲ್ಲ ಹಾಕಿದ್ರು. ಸೊ ಸುಮಾರಷ್ಟು ನೋಡಿದೆ ನಾನು. ಅವಾಗ ನಾನೇನು ಅಂದ್ಕೊಂಡೆ, ಆಮೇಲೆ ಆರ್ಡರ್ ಮಾಡಿದ್ರೆ ಆಯ್ತು ಬಿಡು, ಸ್ವಲ್ಪ ಹೊತ್ತು ಬಿಟ್ಟು ಇರುತ್ತೆ, 99ಗೆ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಏನಾಯ್ತಂದರೆ ಅದು ಆ ಥರ ಇರಲಿಲ್ಲ. ಸೊ ಆಫ್ಟರ್ವರ್ಡ್ಸ್ ನಿಮಗೆ ಬೇರೆ ಡೀಲ್ ಏನಾದ್ರು ಸ್ಟಾರ್ಟ್ ಆಯ್ತಲ್ವ. ಸೊ ಲೈಕ್ 2 to 3 o'clock ಇದು ಕುರ್ತಾಸ್ದು ಒಂದು ಡೀಲ್ ಆಯ್ತಲ್ವ. ಸೊ ಅದು ಮುಗೀತು. ಸೊ ನೆಕ್ಸ್ಟ್ ಬಂದರೆ ನಿಮಗೆ ಏನು ಗ್ರಾಸರೀಸ್ ಮೇಲೆ ಅಥವಾ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಏನಾದರೂ ಇರುತ್ತಲ್ಲ ಅದ್ರ ಮೇಲೆಲ್ಲ ಬಿಟ್ಟಿರ್ತಾರೆ ನೋಡಿ. ಸೊ ಅದು ಸ್ಟಾರ್ಟ್ ಆದಮೇಲೆ ಇದ್ರದ್ದು ರೇಟ್ ನಾನು ಹೋಗ್ಬಿಟ್ಟು ಕುರ್ತಾಸ್ದು ರೇಟ್ನ ನೋಡಿದಾಗ ತುಂಬಾ ಹೈಕ್ ಆಗಿತ್ತು ಅಂತ ಹೇಳ್ಬೋದು, ಜಾಸ್ತಿ ಆಗಿತ್ತು. ಸೊ ಜಸ್ಟ್ 99ಗೆ ಶಾರ್ಟ್ ಕುರ್ತಾಸ್, ಲಾಂಗ್ ಟಾಪ್ಸ್ ಎಲ್ಲ ಇದ್ದಿರೋದು ಅದೆಲ್ಲ ಹೋಗ್ಬಿಟ್ಟು 181, 200, 231 ಆ ರೀತಿ ಆಯಿತು. ಸೊ ನೀವು ಏನು ಮಾಡ್ತೀರಿ, ನಾರ್ಮಲ್ ಡೇದಲ್ಲಿ 180 ನಾರ್ಮಲ್ಲು, 230 ಇದೆ ಟಾಪ್ಗೆ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟು ಆರ್ಡರ್ ಮಾಡ್ತೀರಿ. ಅಂದಾಗ ನೀವು ಜಾಸ್ತಿನೇ ಪೇ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಕೆಳಗಡೆ ನಾನು ಸ್ಕ್ರೀನ್ ಇಲ್ಲಿ ಹಾಕ್ತೀನಿ ನೋಡಿ, ಲಾಕ್ ಇರುತ್ತೆ. ಸೊ ಆ ಥರ ಡೀಲ್ಸನ್ನೇ ಚೆಕ್ ಮಾಡ್ತಾ ಇರಿ. ಸೊ ಚೆಕ್ ಮಾಡಿ, ಯಾಕಂದ್ರೆ ಇನ್ನೂ ಬಿಗ್ ಬಿಲಿಯನ್ ಡೇಸ್ 23ಇಂದ ಐ ಥಿಂಕ್ ಇರ್ಬೋದು ಇದು ಒಂದು. ಸೊ ನೀವು ಡೈಲಿ ಚೆಕ್ ಮಾಡ್ತಾ ಇರಿ. ನೀವು ಯಾವಾಗ ಡೀಲ್ಸು ನಿಮಗೆ ಬೇಕಾಗಿದ್ದ ಪ್ರಾಡಕ್ಟ್ಸ್ನ ಕೆಳಗಡೆ ಅಲ್ಲಿ ನೇಮ್ಸ್ ಅನ್ನೋರು ಮೆನ್ಷನ್ ಮಾಡಿರ್ತಾರೆ. ಸೊ ಈ ಒಂದು ಟೈಮಿಂಗಿಗೆ ನಾವು ಇದನ್ನು ಅನ್ಲಾಕ್ ಮಾಡ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಅವಾಗ ಟೈಮ್ನ ನೀವು ನೆನ್ಪಿಟ್ಕೊಂಡು ಹೋಗಿ ಚೆಕ್ ಮಾಡಿರಿ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 2 o'clock ಅಂದರೆ ಎಕ್ಸಾಕ್ಟ್ 2 o'clock ಹೋಗ್ಬಿಟ್ಟು ನೀವು ಅಲ್ಲಿ ಕ್ಲಿಕ್ ಮಾಡಿ ನೋಡಿದಾಗ ತುಂಬ ಕಡಿಮೆ ರೇಟಿಗೆ ಸ್ಟಾರ್ಟಿಂಗ್ ಇರುತ್ತೆ. ಸೊ ನೀವು ಅವಾಗೆ ಆರ್ಡರ್ನ ಪ್ಲೇಸ್ ಮಾಡಿಬಿಡಿ ಅಂತ ಹೇಳ್ತೀನಿ. ಸೊ ದ್ಯಾಟ್ ನಿಮಗೆ ತುಂಬ ಒಳ್ಳೆ ಆಫರ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇವನ್ ನಾನು ಬೋಟ್ ವಾಚ್ ಕೂಡ ಒಂದು ಆರ್ಡರ್ ಮಾಡಿದೆ. ಬಟ್ ನನಗೆ ಆ್ಯಕ್ಚುಲಿ 899 ಸಮಥಿಂಗ್ ಎಲ್ಲ ತೋರಿಸ್ತಾ ಇತ್ತು. ಬಟ್ ನಾನು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ನೋಡಿದಾಗ 999 ಆಯ್ತು ಅದು. ಸೊ ಹೋಗ್ಲಿ ಬಿಡು ತೊಗೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ತೊಗೊಂಡೆ. ಬಟ್ 100 rupees ಜಾಸ್ತಿ ಆಗುತ್ತಲ್ವ. ಸೊ ಈ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ, ಇದು ಒಂದು ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ನೀವೇನಾದರೂ
ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಸೇಲಲ್ಲಿ ಏನಾದರೂ ಶಾಪ್ ಮಾಡ್ತಾ ಇದ್ರೆ ಈ ಒಂದು ಪಾಯಿಂಟ್ನ ನೀವು ನೆನ್ಪಿಟ್ಕೊಳ್ಳೇಬೇಕಂತ ಹೇಳ್ತೀನಿ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಇನ್ನೂ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಜಸ್ಟ್ 99ಗೆಲ್ಲ ಕುರ್ತಾ ಸಿಗ್ತಾ ಇತ್ತು. ನಿನ್ನೆ ಯಾರಾದರೂ ಚೆಕ್ ಮಾಡಿದರೆ ಗೊತ್ತಿರುತ್ತೆ. ಬಟ್ ನಾನು ಕೂಡ ಚೆಕ್ ಮಾಡಿ ಜಸ್ಟ್ 99ಗೆಲ್ಲ ಶಾರ್ಟ್ ಕುರ್ತಿ ಎಷ್ಟೊಂದು ಟಾಪ್ಸ್ನೆಲ್ಲ ಬಿಟ್ಟಿದ್ರು. ಸೊ ಇವಾಗ ಅದನ್ನ ಚೆಕ್ ಮಾಡ್ಕೊಳ್ಳಿದ್ರೆ 181, 200, 231 ಆ ಥರ ಎಲ್ಲ ಆಗಿದೆ. ಸೊ ಅದಕ್ಕೋಸ್ಕರ ನೀವು ಅದನ್ನು ಚೆಕ್ ಮಾಡ್ತಾ ಇರಿ, ಸೊ ದಟ್ ನಿಮಗೆ ಇನ್ನೂ ಜಾಸ್ತಿಯಾಗಿ ಆಫರ್ಸ್ನೆಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟೇ ಇತ್ತೊಂದು ಸಿಂಪಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡೋದಿತ್ತು, ಮಾಹಿತಿ ಕೊಡೋದು. ಬಿಕಾಸ್ ಸುಮಾರಷ್ಟು ಜನಕ್ಕೆ ಗೊತ್ತಿರಲ್ಲ ಇದು ಒಂದು. ಸುಮ್ಮನೆ ಅವರು ಆಫರ್ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಸೇಲ್ ಇದೆ ಅಂತ ಹೋಗ್ಬಿಟ್ಟು ಟೈಪ್ ಮಾಡಿ ಅವ್ರನ್ನ ಪ್ರಾಡಕ್ಟ್ನ ತಗೊತಾರೆ. ಸೊ ಈ ರೀತಿ ಮಾಡೋಕ್ಕಿಂತ ಅನ್ಲಾಕ್ ಮಾಡ್ತಾರೆ ನೋಡಿ, ಅವಾಗ ಅನ್ಲಾಕಲ್ಲಿ ಲಿಮಿಟೆಡ್ ಪ್ರಾಡಕ್ಟ್ಸ್ನ ಅಷ್ಟೇ ಬಿಟ್ಟಿರ್ತಾರೆ. ಸೊ ಅಷ್ಟು ಪ್ರಾಡಕ್ಟ್ಸ್ನ ನೀವು ಅದರಲ್ಲೇ ತಗೊತೀರಾ ಅಂತಂದರೆ ತಗೊಳ್ಬೋದು, ಅಥವಾ ಸಪ್ರೇಟಾಗಿ ನೋಡ್ತೀರಾ ಅಂದರೂ ನೋಡ್ಬೋದು. ಬಟ್ ತುಂಬ ಚೆನ್ನಾಗಿ ಎಲ್ಲದ್ರ ಮೇಲೂ ಆಫರ್ನೆಲ್ಲ ಬಿಡ್ತಾ ಇದ್ದಾರೆ. ಬಟ್ ನೀವು ತುಂಬ ಚೆನ್ನಾಗಿ ನಿಮಗೆ ತುಂಬ ಅಫೋರ್ಡೆಬಲ್ ಆಗಿ ನಿಮಗೆ ಸಿಗಬೇಕು ಅಂತಂದರೆ ಈ ರೀತಿ ನೀವು ಅನ್ಲಾಕ್ದಿರುತ್ತಲ್ಲ, ಸೊ ಅದು ಅನ್ಲಾಕ್ ಆಗೋವರೆಗಂತೂ ವೇಟ್ ಮಾಡಿಬಿಟ್ಟು ಶಾಪ್ ಮಾಡ್ಬೋದು. ಸೊ ಇಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ, ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.